ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದರ ಪೂರ್ವಭಾವಿಯಾಗಿ ಪ್ರತಿಯೊಬ್ಬ ಕನ್ನಡಿಗನು ಇದರಲ್ಲಿ ಭಾಗಿಯಾಗಬೇಕು, ಮಂಡ್ಯದಲ್ಲಿ ಇದರ ಅವೇರ್ನೆಸ್ ಬರಬೇಕು ಅಂತೇಳಿ ಬೃಹತ್ ಮಂಡ್ಯದಲ್ಲಿ ಎಂದು ಕಂಡು ಕೇಳಿರೋದ ಒಂದು ದೊಡ್ಡ ಮ್ಯಾರಥಾನ್ ಆಯೋಜನೆಯನ್ನು ನಾವು ಮಾಡಿದ್ದೀವಿ. ಇದರ ಪ್ರಯತ್ನವಾಗಿ ಇವತ್ತು ನಮ್ಮ ಜೊತೆ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ಅವರಿದ್ದಾರೆ, ಮೂಡ ಅಧ್ಯಕ್ಷರಾದ ನಯೀಮ್ ಇದ್ದಾರೆ, ರುದ್ರಪ್ಪ ಇದ್ದಾರೆ, ಮಾಲಿಂಗಣ್ಣ ಇದ್ದಾರೆ, ಉಪ ಸಮಿತಿಯವರು ಬಾವುಟವನ್ನು ಮನೆ ಕಟ್ಟಡದಲ್ಲಿ ಭಾಳ ಯಶಸ್ವಿಯಾಗಿದೆ. ಮೀರಾ ಶಿವನ್ ಮೇಡಮ್ ಇದ್ದಾರೆ, ನಾರಾಯಣ ಅವರಿದ್ದಾರೆ, ನಮ್ಮ ಹರ್ಷ ಅವರಿದ್ದಾರೆ, ನಮ್ಮ ಟೆನ್ ಟಿವಿ ಅವರು ಇದ್ದಾರೆ. ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧಿವೇಶನ ಒಂದು ದಿನ ಸರ್ಕಾರ ಮುಟುಕುಗೊಳಿಸಿ 19ಕ್ಕೆ ಅಧಿವೇಶನವನ್ನು ಮುಗಿಸಿ 20ನೇ ತಾರೀಕು ಎಲ್ಲರೂ ಭಾಗಿಯಾಗಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಕೂಡ 20ನೇ ತಾರೀಕು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಇದರ ಅವೇರ್ನೆಸ್ ಎಲ್ಲ ಕಡೆ ಇರಬೇಕು ಅಂತೇಳಿ ಮಂಡ್ಯದ ನಗರದಲ್ಲಿ 20,000 ಮನೆಗಳ ಮೇಲೆ ಬಾವುಟವನ್ನು ಆರಿಸಬೇಕು ಅಂತ ಒಂದು ಸಂಕಲ್ಪವನ್ನು ನಾವು ಕೈಗೊಂಡ್ವಿ. ಅದೇ ರೀತಿ ಇವತ್ತು ಆಲ್ಮೋಸ್ಟ್ 60% ಮನೆಗಳ ಮೇಲೆ ಆರ್ತಾ ಇದೆ, ಇನ್ನೂ ಕಟ್ತಾ ಇದ್ದಾರೆ. ಮತ್ತೆಲ್ಲ ಮಂಡ್ಯ ನಗರ ಶೃಂಗಾರಗೊಳ್ತಾ ಇದೆ. ಲೈಟ್ ಕಂಬ 25 ವರ್ಷದಿಂದ ಆಗಿರಲಿಲ್ಲ, ಲೈಟ್ ಕಂಬ ಇವತ್ತು ಬಣ್ಣ ಪೇಂಟಿಂಗ್ ನಡೀತಾ ಇದೆ. ಕಾರೆಮನೆ ಶ್ರೀನಿವಾಸಪುರ ಗೇಟಲ್ಲಿ 30 ವರ್ಷ ಆಗಿತ್ತು ರಸ್ತೆ ಆಗಿ. ನಾನು ನಿನ್ನೆ ಸತತ 6 ಗಂಟೆಗಳ ಕಾಲ ನಿಂತು ರಸ್ತೆಯನ್ನು ಮಾಡಿದ್ದೀವಿ, ಯಾರಿಗೂ ಬರೋರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತೆ ಎಲ್ಲ ಸಿದ್ಧತೆಗಳನ್ನು ಕನ್ನಡಕ್ಕಾಗಿ ಓಟ ಎಂಬ ವೇದವಾಕ್ಯದೊಂದಿಗೆ ಘೋಷವಾಕ್ಯದೊಂದಿಗೆ ನಾವೆಲ್ಲ ರೆಡಿಯಾಗಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಸರ್ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಗ್ಯಾದರ್ ಆಗಬೇಕು ಅಂತ ಕೇಳ್ಕೊತೀವಿ. 7 ಗಂಟೆಗೆ ಕರೆಕ್ಟಾಗಿ ಉಸ್ತುವಾರಿ ಸಚಿವರು, ಸ್ವಾಮೀಜಿಗಳು, ಚಿತ್ರನಟರು ಇದನ್ನು ಇನಾಗ್ರೇಟ್ ಮಾಡ್ತಾರೆ. 7 ಅಂದರೆ ಶಾರ್ಪ್ 7ಕ್ಕೆ ಇನಾಗ್ರೇಟ್ ಆಗುತ್ತೆ. 7 ಅಂತ 7:15 ಆಗ್ಬೋದು, 8 ಆಗ್ಬೋದು ಅನ್ನೋ ಥರ ಭಾವನೆ ಬೇಡ. 7 ಅಂದರೆ 7ಕ್ಕೆ ಹಾಗೆ ಆಗುತ್ತೆ. ನೀವೆಲ್ಲ 6 ಗಂಟೆಗೆ ಬನ್ನಿ. ಅಲ್ಲಿ 3 ಸ್ಟಾಲ್ ತೆಗೆದಿರ್ತೀವಿ. XL, XXL ಟಿ ಶರ್ಟನ್ನು ಉಚಿತವಾಗಿ ಅಲ್ಲಿ ಕೊಡ್ತೀವಿ. ಅಲ್ಲೇ ಬೋರ್ಡ್ ಹಾಕಿರ್ತೀವಿ. ಎಲ್ಲರೂ ಕಲೆಕ್ಟ್ ಮಾಡ್ಕೊಬೋದು. XL ಅವರು XL ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು, XXL ಅವರು XXL ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು. ಮತ್ತು ನಮ್ಮ DC ಅವರು ಮುತುವರ್ಜಿ ವಹಿಸಿ 5 ಕಡೆ ಮ್ಯೂಸಿಕ್ಕನ್ನು ಹಾಕಿರ್ತೀವಿ. ಒಂದು ಮಾಮೂಲಿ ಗ್ರೌಂಡಲ್ಲಿ ಇರುತ್ತೆ, ಅದನ್ನು ಬಿಟ್ಟು ಸಂಜಯ್ ಸರ್ಕಲ್ಲು, ಹಾಸ್ಪಿಟ್ಲು ಆಚೆ ಕಡೆ, ಪದ್ಮಶ್ರೀ ಹೋಟ್ಲ್ ಹತ್ರ, ಇನ್ನೊಂದು ಮಾಂಡವ್ಯ ಕಾಲೇಜ್ ಮುಂಭಾಗ, ಮತ್ತೆ ಫಿನಿಶಿಂಗ್ ಅಲ್ಲಿ ಮ್ಯೂಸಿಕ್ ಇರುತ್ತೆ. ಅಲ್ಲಿ ಕನ್ನಡ ಹಾಡನ್ನ ಕರೋಕೆಯಲ್ಲಿ ಆಡ್ತಾರೆ. ಮತ್ತೆ ನೀರಿನ ವ್ಯವಸ್ಥೆ, ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಲ್ಲಿ ನಾವು ಟೇಬಲ್ ಹಾಕಿ ಉಚಿತವಾಗಿ ನೀರು ಕೊಡುವಂತ ಮಾಡಿದ್ದೀವಿ. ಮತ್ತೆ ವೈದ್ಯರ ತಂಡ ಇರುತ್ತೆ, ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಯಾವುದೇ ರೀತಿಯ ಲೋಪ ಆಗದಾಗೆ ಸಾರ್ವಜನಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಬೇಕು. ತಮ್ಮ ದೈಹಿಕ ಶಕ್ತಿಯನ್ನ, ಆರೋಗ್ಯವನ್ನ ಈ ಮೂಲಕ ಪ್ರದರ್ಶನ ಮಾಡಬೇಕು. ನಾವು ಫಿಟ್ ಇದೀವ ಅನ್ನೋದು ಮಂಗಳವಾರ ಬೆಳಿಗ್ಗೆ ಓಡಬೇಕಲ್ಲ. ನಾವು ಫಿಟ್ ಇದೀವಿ ಅಂತ ನಾವೇ ಅನ್ಕೊಂಡ್ಬಿಟ್ರೆ ಆಗಲ್ಲ ಅಂತ ಎಲ್ಲರೂ ಆರೋಗ್ಯಕ್ಕಾಗಿ ಓಡಿ ಅಂತೇಳಿ ಎಲ್ಲರಿಗೂ ನಾವೇ ಸ್ವತಃ ಹೋಗಿ, ನಾವು ಮೂಡ ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು, ರುದ್ರಪ್ಪ ಅವರು, ಮಾಲಿಂಗಣ್ಣ ಎಲ್ಲರೂ ನಾವೇ ಹೋಗಿ ಖುದ್ದ ಆಹ್ವಾನವನ್ನು ನೀಡಿದ್ದೀವಿ. ಇವತ್ತು ಮನೆಗೆ ಪಾಂಪ್ಲೆಟ್ ಹೋಗಿದೆ, ಪತ್ರಿಕೆಗಳಲ್ಲಿ ಜಾಹೀರಾತು ಬಂದಿದೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಈ ಐತಿಹಾಸಿಕ ಓಟದಲ್ಲಿ ಮಂಡ್ಯದ ಸಮಸ್ತ ನಾಗರಿಕರು ಭಾಗಿಯಾಗಬೇಕು. ಇದನ್ನ ಯಶಸ್ವಿಗೊಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈ ರೀತಿ ಆಯಿತು ಅಂತ ಇತಿಹಾಸದ ದಾಖಲೆಗಳಲ್ಲಿ ನೀವು ಸಾಕ್ಷಿ ಆಗಬೇಕು ಅಂತ ಕೇಳ್ಬೋದು.